ಒಂದು ಕಾಮುಕನಾದವನಿಗೆ ತನ್ನ ಹೆಂಡತಿ ಎಷ್ಟು ಸುಂದರವಾಗಿ ಇದ್ದರೂ ಕೂಡ ಕುರೂಪಿಯಾಗಿ ಕಾಣುದು. ಪರರ ಹೆಂಡತಿ ಎಷ್ಟು ಕುರೂಪಿಯಾಗಿ ಇದ್ದರೂ ಅವನಿಗೆ ಒಳ್ಳೆ ಸುಂದರವತಿಯಾಗಿ ರೂಪವತಿಯಾಗಿ ಕಣ್ಣಿ ಕಾಣುದು. ಲಿಂಗದಿಂದ ಬಂದಿದ್ದಾರೆ ಪುನಃ ಲಿಂಗಕ್ಕೆ ತಾನೇ ಆಸೆ ಪಡುದು. ಇದು ಪ್ರಕೃತಿ ನಿಯಮ ಅಲ್ವಾ? ಇದು ತಪ್ಪಿಸ್ಲಿಕ್ಕೆ ಆಗ್ತದ? ಅದು ಯಾಕೆ ನಿಯಮ ಆಯಿತು? ಒಂದು ಜನ್ಮದ ಕರ್ಮ ಅನುಭವಿಸಿ ಆಗಬೇಕು. ಪ್ರತಿಯೊಬ್ಬರು ಅವರನ್ನು ಬಿಟ್ಟು ಹೋಗ್ತದ? ಕಳೆದು ಬಂದದೆಲ್ಲ ಬಿಟ್ಟು ಹೋಗ್ತಾ ತೋರಿಸ್ಲಿಕ್ಕೆ ಆಗ್ತದ? ಇದನ್ನೇ ನಾವು ಸ್ವಲ್ಪ ಸೂಕ್ಷ್ಮ ತಗೊಂಡು ಹೋದರೆ ಎಲ್ಲಿ ಹೋಗ್ತದೆ? ಆತ್ಮಕ್ಕೆ ಹೋಗಿ ಸೇರ್ತದೆ. ನಿಮ್ಮ ಸ್ಥಿತಿ ಏನು, ನೀವೇನನ್ನು ಹೇಳಿಕೊಡ್ತಾ ಇದ್ದೀರಿ, ಪ್ರಪಂಚಕ್ಕೆ ಏನನ್ನು ಸಾರ್ತಾ ಇರ್ತೀರಿ ಅಂತೇಳಿ ನಾನು ಹೇಳೋದು ಒಂದೇ ವಿಚಾರ: ಎಲ್ಲರನ್ನು ಪ್ರೀತಿ ಮಾಡಿ, ಎಲ್ಲರನ್ನು ಗೌರವಿಸಿ. ಪ್ರತಿಯೊಬ್ಬ ಅತಿಥಿ, ಪ್ರತಿಯೊಬ್ಬ ಗೆಸ್ಟ್ ಬಂದವ ಹೋಗಲೇಬೇಕು, ಯಾವುದೋ ಒಂದು ರೀತಿಯಲ್ಲಿ ಹೋಗಲೇಬೇಕು. ಅದಕ್ಕೆ ಆದ ಕಾರಣ ಹೇಳಿದ್ದು ಅತಿಥಿ ದೇವೋ ಭವ. ನಾವು ಬರ್ತೇವೆ, ಹೋಗ್ತೇವೆ. ನಿಮಗೆ ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ, ನೀವು ಹೇಗೆ ಬೇಕಾದರೂ ಬದುಕ್ಬೋದು. ಈ ಸಂಸಾರದಲ್ಲಿದ್ದ ನಮ್ಮಂಥವ್ರ ಕಥೆ ಏನು ನೀವು ಬೋಧಿಸ್ಬಿಡ್ಬೋದು. ಪ್ರಾಕ್ಟಿಕಲ್ ಆಗಿ ಹೇಗೆ ಬದುಕೋದು? ಪ್ರಾಕ್ಟಿಕಲ್ ಆಗಿ ಅದಕ್ಕೂ ನೀವು ಗುರುಗಳ ಒಂದು ದಾರಿ ತೋರಿಸ್ಬೇಕಲ್ಲ. ಖಂಡಿತವಾಗಿಯೂ ಸಂಸಾರದಲ್ಲಿ ಇದ್ದವರು ಬದುಕಬೇಕಾ, ಸಂತೋಷವಾಗಿರಬೇಕಾ? ಆ ಮನೆಯಲ್ಲಿ ಹೆಂಡತಿ ಇದ್ದರೆ ಹೆಂಡತಿಯನ್ನು ವಿಪರೀತ ಪ್ರೀತಿಸಿ, ಅವಳ ಹತ್ರ ಮುಚ್ಚಿಡಬೇಡಿ, ಸತ್ಯವನ್ನು ಹೇಳಿಬೇಡಿ. ಅವಳನ್ನು ದೇವತಾಗಿ ನೋಡಿಕೊಳ್ಳಿ, ಒಂದು ದೇವರಾಗಿ ನೋಡಿಕೊಳ್ಳಿ. ಏನು ಬೇಕಾದರೆ ಆಗಲಿ, ನಮ್ಮನ್ನು ನಂಬಿ ಬಂದವರು. ಅವನು ಬೇರೆ ಏನಾದರೂ ಆಸೆ ಇದೆ ಅಂತ ಬೇರೆ ಕಡೆ ಹೊರಟ್ರೆ ಯಾರಿಗೆ? ಅವರಿಗೆ. ಅವನಿಗೆ ಅವಳಿಗೆ ಹೋದರೆ ಅವನು ಬಿಡುವುದಿಲ್ಲ. ಈಗ ಇಲ್ಲೊಂದು ವಿಚಾರ ಉಂಟು, ಸ್ವಲ್ಪ ಸೂಕ್ಷ್ಮತೆ. ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಕಾಮುಕನಾದವನಿಗೆ ತನ್ನ ಹೆಂಡತಿ ಎಷ್ಟು ಸುಂದರವಾಗಿ ಇದ್ದರೂ ಕೂಡ ಕುರೂಪಿಯಾಗಿ ಕಾಣೋದು. ತನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದರೂ ಕುರೂಪಿಯಾಗಿ ಕಾಣೋದು. ಪರರ ಹೆಂಡತಿ ಎಷ್ಟು ಕುರೂಪಿಯಾಗಿದ್ದರೂ, ಪರ ಹೆಣ್ಣು ಒಟ್ಟಿನಲ್ಲಿ ಹೇಳೋದಾದರೆ ಅರ್ಥ ಆಯ್ತಲ್ವಾ? ಅವನಿಗೆ ಒಳ್ಳೆ ಸುಂದರವತಿಯಾಗಿ ರೂಪವತಿಯಾಗಿ ಕಣ್ಣಿ ಕಾಣೋದು. ಇದು ಮನಸ್ಸು ಕಾರಣ. ಸತ್ಯ ಬೇರೆ, ಮನಸ್ಸು ಬೇರೆ. ಸತ್ಯ ಆತ್ಮ ಜೊತೆ ಸೇರಿದೆ. ಇಲ್ಲಿ ಹೇಳೋ ಸತ್ಯ ವಿಚಾರ. ಇಲ್ಲದೆ ಹೇಗೆ ನಂಟು ಬೀಳ್ತದೆ? ಒಬ್ರಿಗೊಬ್ಬರು ಬಿಟ್ಟು ಕೊಟ್ಟು ಹೋದರೆ ತಾನು ಏನೊಂದು ಆಗೋದು. ತಾಯಿ ಇಲ್ಲದೆ ಯಾವುದು ಉಂಟು? ಆ ತಾಯಿಯಿಂದ ಆಗೋದಕ್ಕೆ ತಾನು ಹೆಂಡತಿಯಾಗಿ ಬಂದದು. ಲಿಂಗದಿಂದ ಬಂದಿದ್ದಾರೆ ಪುನಃ ಲಿಂಗಕ್ಕೆ ತಾನೇ ಆಸೆ ಪಡೋದು. ಇದು ಪ್ರಕೃತಿ ನಿಯಮ ಅಲ್ವಾ? ಇದು ತಪ್ಪಿಸ್ಲಿಕ್ಕೆ ಆಗ್ತದ? ಅದು ಯಾಕೆ ನಿಯಮ ಆಯಿತು? ಆ ಒಂದು ಜನ್ಮದ ಸಂಬಂಧ, ಒಂದು ಜನ್ಮದ ಕರ್ಮ ಅನುಭವಿಸಿ ಆಗಬೇಕು ಎಂಬ ಸತ್ಯವನ್ನು ನೀವು ಯಾವಾಗ ತಿಳಿದು ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತೀರೋ ಅವಾಗೆಲ್ಲ ಸರಿ ಬರ್ತದೆ. ಇದರಲ್ಲಿ ನಾನು 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 ಈ ನಾನು ಎಂಬುದಕ್ಕೆ ಉತ್ತರ ಏನು? ಒಬ್ಬ ಬಗ್ಗಬೇಕು, ನೀನೇ ಅಪ್ಪ ಅಂತ ಹೇಳಬೇಕು. ನಾನು ಅನ್ನೋದಕ್ಕೆ ನೀನು ಉತ್ತರ. ನಾನು ಎಂಬುದಕ್ಕೆ ನೀನೇ ಉತ್ತರ. ಎಲ್ಲ ವಿಧಿ ನಿಯಮದಿಂದ ನಡೆಯುವುದು ಅಲ್ವಾ? ಕಥೆಯಲ್ಲಿ ಹೇಳ್ತಾರಲ್ಲ, ಪುರಾಣದಲ್ಲಿ ಶ್ರೀರಾಮಚಂದ್ರ ಎಷ್ಟು ಕಷ್ಟಪಟ್ಟ ಅಲ್ವಾ? ವಿಧಿ. ಭಗವಂತ ಬಂದರೂ ಈ ಭೂಮಿಗೆ ಅನುಭವಿಸಿ ಆಗಬೇಕು. ಸತ್ಯವನ್ನು ಹೇಳಿಕೊಟ್ಟಲ್ಲ ಮರ್ಯಾದಾ ಪುರುಷೋತ್ತಮ. ಇಲ್ಲಿಯ ನಿಯಮ ಅದು. ಯಾವುದು? ಇಲ್ಲಿಯ ನಿಯಮ ಅದು. ಖಂಡಿತವಾಗಿ. ಭಗವಂತನಾಗಲಿ ಬೇಕಾದ್ರೆ ಮನುಷ್ಯನಾಗಲಿ, ಯಾರೇ ಆಗಲಿ ಇಲ್ಲಿಯ ನಿಯಮ ಅದುವೇ. ಅದೇ ಹೇಳಿದಲ್ಲ, ಒಂದು ಹಾಡಿದೆ ಅದು. ಎಂಥದ್ದು? ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಅಂತ ಅಲ್ವಾ? ಯಾರೋ ಒಬ್ಬರು ಹಿರಿಯರು ಬರೆದದ್ದು. ಅದರೊಂದು ಸತ್ಯ ಇದೆ. ಸಮಯ, ಸಂದರ್ಭ, ಪರಿಸ್ಥಿತಿ, ಕಾಲ ಯಾರ ಕಾಲ ನಡೆಸ್ತದೆ, ಯಾರಿಗೆ ಕೈ ಮುಗಿಸ್ತದೆ, ಏನು ಮಾಡುತ್ತೆ ಅಂತೇಳಿ ಗೊತ್ತಿಲ್ಲ. ಇದು ಗೊತ್ತಿಲ್ಲದ ಮನುಷ್ಯ ಆಟ ಆಡಿದರೆ ಹೇಗೆ ಆಗ್ಬೋದು? ಏನಾಗ್ಬೋದು? ಇದನ್ನೆಲ್ಲ ತಿಳಿತಾ ಹೋದರೆ ಸತ್ಯದ ಅರಿವಾಗ್ತದಲ್ಲ. ತನ್ನನ್ನೇ ತಾನು ಕನ್ನಡಿಯಲ್ಲಿ ನೋಡ್ತಾ ಮಾತಾಡಬೇಕು. ಸತ್ಯದ ಅರಿವಾಗುವುದಿಲ್ವಾ? ಏಪ್ಪ ನಾನೀಗ ಹೀಗೆ ಮಾಡಿದೆ, ನಾನು ತಪ್ಪು ಮಾಡಿದೆ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಇಷ್ಟು ಸುಳ್ಳು ಹೇಳಿದೆ, ನಾನೊಂದು ಮನುಷ್ಯನ ಅಂತ ನನ್ನ ಹತ್ರವೇ ನಾನು ಕೇಳಿದರೆ ಚೇಂಜ್ ಆಗೋದಿಲ್ವಾ? ದಿನನಿತ್ಯ ಮಾಡಿದ ವಿಚಾರವನ್ನೊಂದು ಡೈರಿಯಲ್ಲಿ ಬರೆದಿಟ್ಟರೆ ಅದನ್ನು 10 ದಿನ ಕಳೆದ ನಂತರ ಓದಬೇಕು. ನಿಮಗೆ ಒಂಥರ ಆಗೋದಿಲ್ವ ಮನಸ್ಸಿಗೆ? ನಾನು ಹೀಗೆ ಮಾಡಿದ್ನಾ?
ನಮ್ಮನ್ನು ನಾವೇ ತಿದ್ದಬೇಕಲ್ವಾ, ಇನ್ನೊಬ್ಬ ತಿದ್ದೋದಲ್ಲ ಅಲ್ಲ. ಹಾಂ, ಇನ್ನೊಬ್ಬ ತಿದ್ದಲಿಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಅವರವರ ಕರ್ಮ ಬೇರೆ ಬೇರೆ, ಅವರವರ ಫಿಂಗರ್ ಪ್ರಿಂಟೆಲ್ಲ ಬೇರೆ ಬೇರೆ ಅಲ್ವಾ, ಅವರವರ ಭಾವನೆಗಳೆಲ್ಲ ಬೇರೆ ಬೇರೆ ಅಲ್ವಾ. ಒಬ್ಬ ಒಂದು ಸಿನಿಮಾ ನೋಡ್ತಾರೆ ಥಿಯೇಟ್ರಿಗೆ ಹೋಗಿ, 100 ಜನ ಹೋಗಿ ನೋಡ್ತಾರೆ ಥಿಯೇಟ್ರಲ್ಲಿ. 100 ಜನರ ಭಾವನೆ ಬೇರೆ ಬೇರೆ ಹೊರಗೆ ಬರುವಾಗ. ಸಿನಿಮಾ ಒಂದೇ, ಹೀರೋ ಒಬ್ಬನೇ, ಹೀರೋಯಿನ್ನು ಅವಳೇ, ಡೈರೆಕ್ಟರ್ ಅವರೇ, ಎಲ್ಲರೂ ಅವರೇ, ಆದರೆ ಭಾವನೆಗಳೆಲ್ಲ ಬೇರೆ ಬೇರೆ ಇಲ್ಲ. ಅದು ಯಾಕೆ ಒಂದೇ ಭಾವನೆ ಬರಲಿಲ್ಲ? ಹಾಂ, ಆಗ ನೀವು ಬೇರೆ ಬೇರೆ ಭಾವನೆಯನ್ನು ಸರಿ ಮಾಡಿಕೊಂಡು ಹೋದರೆ ಸಂಸಾರದಲ್ಲಿ ಸರಿ ಬರೋದು. ಒಂದಾ ಗಂಡನ ಭಾವನೆಗೆ ಹೆಂಡತಿ ಬೆರಿಬೇಕು, ಹೆಂಡತಿಯ ಭಾವನೆಗೆ ಗಂಡ ಬೆರಿಬೇಕು, ಇಲ್ಲದ ಸಂಸಾರದಲ್ಲಿ ಸರಿ ಬರೋದಿಲ್ಲ. ಅರಿತು ಬೆರೆತು. ಹಾಂ, ಅಲ್ವಾ, ಸತ್ಯ ಅಲ್ವಾ? ಇದು ಹೇಳಲಿಕ್ಕೆ ತುಂಬ ಸುಲಭ. ಹೋಗಬೇಕಲ್ಲ, ಜೀವನ ಚಕ್ರ ದಾಟಬೇಕಲ್ಲ, ಜನ್ಮವನ್ನು ಪೂರ್ತಿಗೊಳಿಸಬೇಕಲ್ಲ. ಹಾಂ, ಜನ್ಮ ಉಂಟಾ ಅಂತ ಕೇಳ್ತಾರೆ, ಇದೆಲ್ಲ ನಂಬಲಿಕ್ಕೆ ಆಗೋದಿಲ್ಲಪ್ಪ ಅಂತೇಳಿ. ಇದೆಲ್ಲ ನಂಬಲಿಕ್ಕೆ ಆಗೋದ್ರಿಂದ ಬಾಲ್ಯ ಎಲ್ಲಿ ಹೋಯಿತು ಅದನ್ನು ತೋರಿಸ್ಬೋದಲ್ಲ. ಬಾಲ್ಯದಿಂದ ತಾನೇ ಬಂದದ್ದು, ಮಗುವಿನಿಂದ ತಾನೇ ಬಂದದ್ದು, ಇಲ್ಲೇ ಹೋಯ್ತು ಈಗ ಮಗುವಿನ ತಾನ. ನೀನು ತಾನೇ ಅದು ಮಗು, ಆ ಮಗು ನೀನೇ ಅಲ್ವಾ, ಎಲ್ಲಿ ಹೋಯ್ತು ಈಗ ಮಗು. ಆದರೆ ಮಗುವಿನ ಗುಣದಿಂದ ಒಳಗೆ ಉಂಟು. ಕೆಲವು ಸಲ ಮಗುವಿನಾಗೆ ಮಾಡ್ತೀನಿ ನಿನಗೆ ಅರಿವಿಲ್ಲದೆ. ನಿನಗೆ ತುಂಬ ಪ್ರೀತಿ ಇರುವ ಹತ್ರ ಮಗುವಿನಾಗೆ ಆಗ್ತೀಯಲ್ಲ, ಅದನ್ನ ಬಿಟ್ಟು ಹೋಯ್ತಾ? ಯೌವನ ಇದನ್ನು ಬಿಟ್ಟು ಹೋಯ್ತಾ? ವಯಸ್ಸು ಎಷ್ಟು ಸಹ ಆಗಿರ್ಬೋದು. ಪ್ರತಿಯೊಬ್ಬರಿಗೆ ಹೇಳೋದು, ತಪ್ಪು ತಿಳ್ಕೊಳ್ಬಾರ್ದು. ಪ್ರತಿಯೊಬ್ಬರಿಗೆ ಹೇಳೋದು, ನಿನಗೆ ಅಂತ ಹೇಳೋದಲ್ಲ. ಪ್ರತಿಯೊಬ್ಬರು ಯೌವನ ಅವರನ್ನು ಬಿಟ್ಟು ಹೋಗ್ತದ? ಕಳೆದು ಬಂದದೆಲ್ಲ ಬಿಟ್ಟು ಹೋಗ್ತಾ, ತೋರಿಸ್ಲಿಕ್ಕೆ ಆಗ್ತದ? ತೋರಿಸ್ಲಿಕ್ಕೆ ಆಗೋದಿಲ್ಲ. ಫೀಲ್ ಮಾಡಲಿಕ್ಕೆ ಆಗ್ತದ, ಯೌವನದಲ್ಲಿ ಈಗ ಇದ್ದೆ ಅಲ್ವಾ. ಇದನ್ನೇ ನಾವು ಸ್ವಲ್ಪ ಸೂಕ್ಷ್ಮ ತಗೊಂಡು ಹೋದರೆ ಎಲ್ಲಿ ಹೋಗ್ತದೆ? ಆತ್ಮಕ್ಕೆ ಹೋಗಿ ಸೇರ್ತದೆ. ಆತ್ಮಕ್ಕೆ ಹೋಗಿ ಸೂಕ್ಷ್ಮವಾಗಿ ತಗೊಂಡು ಹೋಗುವಾಗ ಈ ದೇಹ ಅಲ್ಲ, ಇನ್ನೊಂದು ದೇಹದಲ್ಲಿದ್ದೆ. ಈಗೊಂದು 50 ವರ್ಷ 60 ವರ್ಷ 70 ವರ್ಷ ಆಗಿರ್ಬೋದು ಒಬ್ಬನಿಗೆ. 70 ವರ್ಷದಿಂದ ಎಲ್ಲಿದ್ದ ಅವ ಹೇಗೆ ಬಂದ? ಸತ್ಯ ಅಲ್ವಾ? ಯಾವ ರೀತಿ ಬಂದ ಅವ? ಯಾಕೆ ಬೇಕಾಗಿ ಬಂದ? ಯಾಕೆ ಬೇಕಾಗಿ ಈ ಮನೇಲಿ ಹುಟ್ಟಿದ? ಯಾಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾನೆ? ಇದನ್ನೆಲ್ಲ ಒಬ್ಬ ಜೀವನದಲ್ಲಿ ಆಲೋಚನೆ ಮಾಡ್ತಾ ಬರುವಾಗ ಅವನಿಗೇನಾಗ್ತದೆ? ಹಾಂ, ಹುಚ್ಚು ಹಿಡಿದು ಹೋಗ್ತದೆ. ನೀವು ಕೇಳಿದೆಯಲ್ಲ, ನಿಮ್ಮ ಸ್ಥಿತಿ ಏನು, ನೀವೇನನ್ನು ಹೇಳಿಕೊಡ್ತಾ ಇದ್ದೀರಿ, ಪ್ರಪಂಚಕ್ಕೆ ಏನನ್ನು ಸಾರ್ತಾ ಇರ್ತೀರಿ ಅಂತೇಳಿ. ನಾನು ಹೇಳೋದು ಒಂದೇ ವಿಚಾರ, ಎಲ್ಲರನ್ನು ಪ್ರೀತಿ ಮಾಡಿ, ಎಲ್ಲರನ್ನು ಗೌರವಿಸಿ, ಮಾನವೀಯತೆಯಿಂದ ಬದುಕಿ, ಮನುಷ್ಯತ್ವದಿಂದ ಬದುಕಿ. ಮನುಷ್ಯತ್ವ ಭಾಳ ಮುಖ್ಯ ಅಂತ ಹೇಳೋದು ನಾನು. ಯಾರಾದರೂ ಸರಿ, ನಾವೆಲ್ಲ ಮಾನವರು, ಶಾಂತಿಯಿಂದ ಬದುಕು. ನಮ್ಮಿಂದ ಪ್ರಪಂಚ ಉಂಟು. ಹೊಡೆದಾಡೋದು ಬೇಡ, ದ್ವೇಷ ಬೇಡ, ಮತ್ಸರ ಬೇಡ, ಯಾವುದು ಬೇಡ. ನನಗೆ ಸಿಕ್ಕಲಿಲ್ವಾ, ಅವನಿಗೆ ಸಿಕ್ಕಿತ್ತ, ಸಂತೋಷ ಪಡಿ. ಎಲ್ಲರೂ ಒಂದು ಎಂಬ ಭಾವನೆಯಲ್ಲಿ ಬದುಕಿ. ಎಷ್ಟು ವರ್ಷ ಬದುಕಿದ್ದೀರಿ? 80 ವರ್ಷವ, 100 ವರ್ಷವ, 200 ವರ್ಷವ? ಏನು ಮಾಡ್ತೀರಿ ಬದುಕಿ? ಹಾಂ, ಜೀವನ ಕೊಟ್ಟದ್ದು ಎಂತ ಯಾಕೆ ಮನುಷ್ಯ? ಭಗವಂತ ಜೀವನ ಕೊಟ್ಟದ್ದು ಎಂತ ಯಾಕೆ ಮನುಷ್ಯನಿಗೆ? ಹಾಂ, ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ನೀವು. ಈ ಜೀವ ನಿನ್ನದಲ್ಲಪ್ಪ, ಇಷ್ಟು ಸಮಯ ನಿಮಗೆ ಕೊಟ್ಟಿದ್ದೇನೆ. ಪ್ರತಿಯೊಬ್ಬ ಅತಿಥಿ, ಪ್ರತಿಯೊಬ್ಬ ಗೆಸ್ಟ್ ಬಂದವ ಹೋಗಲೇಬೇಕು, ಯಾವುದೋ ಒಂದು ರೀತಿಯಲ್ಲಿ ಹೋಗಲೇಬೇಕು. ಅದಕ್ಕೆ ಆದ ಕಾರಣ ಹೇಳಿದ್ದು ಅತಿಥಿ ದೇವೋ ಭವ. ನಾವು ಬರ್ತೇವೆ ಹೋಗ್ತೇವೆ. ನಿನ್ನನ್ನು ನೀನು ತಿಳ್ಕೋ ಆ ವಿಚಾರದಲ್ಲಿ. ನೀನೇನು ಪರ್ಮನೆಂಟ್ ಅಲ್ಲ, ನೀನೀಗ ಹೋಗ್ತಿ. ಯಾವುದು ಸತ್ಯ? ಇರುವಷ್ಟು ದಿನ ಸಂತೋಷವಾಗಿ ಜೀವನ ಮಾಡಲಿಕ್ಕೆ ಕಲಿಯಿರಿ. ಯಾರಿಗೆ ಮನಸ್ಸಿಗೆ ನೋಯಿಸದೆ, ಪ್ರೀತಿಯಿಂದ, ಸಂತೋಷದಿಂದ, ಆ 1 ರೂಪಾಯಿ ಸಾಲ ಮಾಡದೆ, ಒಂದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ನಂಬಿಕೆಯಿಂದ, ವಿಶ್ವಾಸದಿಂದ, ಅದೆಷ್ಟೋ ಸದ್ಗುಣಗಳಿಂದ ಜೀವನ ಮಾಡಿ. ಅದು ನಿಮ್ಮ ಮುಂದಿನ ಜನ್ಮಕ್ಕೆ ದಾರಿ ಆಗ್ತದೆ. ಈ ಜನ್ಮ ಎಂಬುದು ಮುಂದೆ ಹೋಗ್ತದೆ. ಆದ ಕಾರಣದಲ್ಲಿ ಮುಂದೆ ಎಲ್ಲ ಕೊಟ್ಟದು. ಕಣ್ಣು ಮುಂದೆ ಕೊಟ್ಟ, ಕಿವಿ ಎಲ್ಲ ಮುಂದೆ ಕೊಟ್ಟ. ನಡಿಲಿಕ್ಕೆ ಸಹ ಮುಂದೆ ಹೇಳಿದ. ಪ್ರತಿಯೊಂದು ಜೀವರಾಶಿಗೆ ಮುಂದೆ ಹೋಗ್ಲಿಕ್ಕೆ ಹೇಳಿದ, ಹಿಂದೆ ಹೋಗ್ಲಿಕ್ಕೆ ಹೇಳಲಿಲ್ಲ. ಆಗ ಜನ್ಮ ಉಂಟು ಅಂತ ಆಯ್ತಲ್ಲ, ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ. ನಿನ್ನೆ ಊಟ ಮಾಡಿದ ಇವತ್ತು ನಾವು ಅನುಭವಿಸೋದಾದರೆ, ಆಗ ನಿನ್ನೆ ಮಾಡಿದ ವಿಷಯ ನಾವು ಇವತ್ತು ಅನುಭವಿಸ್ತೇವೆ ಅಂತ ಆಯ್ತಲ್ಲ. ಆಗ ಇವತ್ತು ಎಂಬ ವಿಚಾರ ಉಂಟಲ್ಲ, ಅದು ನಾವು ತಿದ್ದಬೇಕು, ತಿದ್ದಿ ನಡಿಬೇಕು. ಇವತ್ತು ಎಂಬ ವಿಚಾರ, ನಾಳೆ ವಿಚಾರ ಗೊತ್ತಿಲ್ಲ.
ನಾಳೆ ಎಂಬುದು ಕೇವಲ ಒಂದು ಆಸೆ, ನಿರೀಕ್ಷೆ. ನಿರೀಕ್ಷೆ. ನಾಳೆಯನ್ನು ಮುಟ್ಟಿದರೆ ಇವತ್ತು ತಾನೆ, ನಾಳೆಯನ್ನು ಮುಟ್ಲಿಕ್ಕೆ ಆಗ್ತದ ಯಾರಿಗಾದರೂ? ಆದರೆ ಎಲ್ಲರ ಜೀವನದಲ್ಲಿ ನಾಳೆ ಎಂಬುದಿದೆ ಅಲ್ಲ. ನಾಳೆ 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 ನೀನು ಮುಟ್ಟಿದರೆ ಇವತ್ತಾಯ್ತಲ್ಲ. ಆಗ ನಾಳೆ ಎಂಬುದು ಎಲ್ಲಿದೆ? ನಿಮಗೆ ಮುಟ್ಲಿಕ್ಕೆ ಆಗ್ತದ ನಾಳೆಯನ್ನು? ದಾಟ್ಲಿಕ್ಕೂ ಆಗೋದಿಲ್ಲ. ಆಗೋದಿಲ್ಲ. ತುಂಬ ಸೂಕ್ಷ್ಮ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಸತ್ಯ ಅಂದರೆ ಎಂತ ಗೊತ್ತಾಗ್ತದೆ ಅಂತ ಹೇಳೋದು. ಸತ್ಯವನ್ನು ತಿಳಿಯಬೇಕು ಜೀವನದಲ್ಲಿ. ಆ ಸತ್ಯವನ್ನು ತಿಳಿಬೇಕಾದ್ರೆ ಗುರು ಇರಬೇಕು. ಗುರು ಇದ್ದರೆ ಮಾತ್ರ ಸತ್ಯ ತಿಳಿಲಿಕ್ಕೆ ಸಾಧ್ಯ. ನೀನು ಕೇಳಿದೆ ಧ್ಯಾನ ಹೇಳಿಕೊಡ್ತೀರಾ, ಕುಂಡಲಿನಿ ಹೇಳಿಕೊಡ್ತೀರಾ, ಅದು ಇದು ಅಂತೇಳಿ, ಅದೆಲ್ಲ ಇಲ್ಲ ಗುರು ಸೇವೆಯಲ್ಲಿ. ಗುರು ಸೇವೆಯಲ್ಲಿ ಮೊದಲು ನಾಲಿಗೆ ರುಚಿಯನ್ನು ಬಿಡಿಸೋದು. ಅರ್ಥ ಆಯ್ತಾ? ನಾಲಿಗೆ ರುಚಿಯನ್ನು ಬಿಟ್ಟರೆ ತನ್ನಿಂತಾನಾಗಿ ಎಲ್ಲವೂ ಅಂತರ್ಮುಖ ಆಗ್ತದೆ. ಎಲ್ಲವೂ ಆಗೋದು ನಾಲಿಗೆ ರುಚಿಯಲ್ಲಿ. ಆದ ಕಾರಣ ಗುರು ರುಚಿ ಇಲ್ಲದವರು. ಆ ರುಚಿಯನ್ನು ಒಂದು ಮಾಡಿದವ ಋಷಿ. ಋಷಿ ಅಂದರೆ ಏನು? ಆ ರುಚಿಯನ್ನು ಒಂದು ಮಾಡಿದವ, ಅವನಿಗೆ ರುಚಿ ಇಲ್ಲ, ಅವನು ಋಷಿ. ಅವನಿಗೆ ಸ್ಥಿತಿ ಮಾತ್ರ ಇರೋದು. ಅದುವೇ ಗುರು, ಆದಿಗುರು. சத்யக்ஷரம் சதாசிவம் சர்வமங்கலம். ஓம் சிவா திருச்சிற்றம்பலம். அருள் பரஞ்சோதி தனிப்பெரும் கருணே திருச்சிற்றம்பலத்தில் ஆடும் பொன்னம்பಲ ಗುರುವೇ ಶರಣಂ ಶರಣಂ ಶರಣಂ. ನನ್ನ ಹೆಸರು ಸುಬ್ರಹ್ಮಣಿ ಅಂತ. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ನಾನು 2 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ. ನಾನು ಎಲ್ಲರ ಥರ ಯೂಟ್ಯೂಬ್ನಲ್ಲೇ ಗುರುಗಳ ಸಂದೇಶ ಕೇಳಿದ್ದು. ಎಷ್ಟೋ ಸಂದೇಶ ಅಂದರೆ ನಾನೊಂದು ಸ್ವಲ್ಪ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇರೋದ್ರಿಂದ ಈ ಥರದ ಒಂದು ಸಂದೇಶಗಳು, ಅದರ ಡಿಸ್ಕೋರ್ಸಸ್ ಎಲ್ಲ ಕೇಳ್ತಾ ಇರ್ತಾಯಿದ್ದೆ. ಸೊ ಎಷ್ಟೋ ಕೇಳ್ತಾ ಇದೆ, ಆದರೆ ಅದು ಹಾರ್ಡ್ ಹಿಟ್ಟಿಂಗ್ ಆಗಿ ಅಥವಾ ಆ ಸತ್ಯ ಅನ್ನೋದು ನಮ್ಮನ್ನು ಟಚ್ ಮಾಡ್ತಾ ಇರಲಿಲ್ಲ. ಸೊ ಇವರ ಒಂದು ಸಂದೇಶ ಕೇಳಿದ ತಕ್ಷಣ ನನಗೆ ಏನಿದು ಇಷ್ಟು ಲೀಲಾಜಾಲವಾಗಿ ಒಂಥರ ಈ ಸತ್ಯನ ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಒಂಥರ ಶಾಕ್ ಆಯಿತು ನನಗೆ ಫಸ್ಟು. ಆವಾಗ ಇಲ್ಲ ಒಂದು ಸಲ ದರ್ಶನ ಮಾಡಬೇಕು ಅಂತ ಬಂದಿದ್ದು ಇಲ್ಲಿಗೆ. ನಾನೀಗ ಒಂದು ಸೋಲ್ ಲೈಫ್ ಕ್ರಿಯೇಷನ್ಸ್ ಅಂತ ಒಂದು ಸ್ಟಾರ್ಟಪ್ ನಡೆಸ್ತಾ ಇದ್ದೀನಿ. ಸೊ ನಾನು ಇಲ್ಲಿಗೆ ಅವರು ಸುಮ್ಮನೆ ಬಂದು ಆಶೀರ್ವಾದ ತೊಗೊಂಡೋಗೋಣ ಅಂತ ಬಂದಿದ್ದು. ಬಂದಾಗ ಅವ್ರ ಜೊತೆ ಮಾತಾಡ್ತಾ ಎಲ್ಲರೂ ಹೇಳ್ದಂಗೆ ಆ ಒಂದು ಫ್ರೆಂಡ್ಲಿ ಆ ಬಾಂಧವ್ಯ ನನಗೆ ಶಾಕಿಂಗ್ ಆಗಿತ್ತು. ಅದು ನಾವು ಹಂಗೆ ಕನೆಕ್ಟ್ ಆಗ್ತಾಯಿದ್ವಿ. ಆವಾಗ ನನಗೆ ರಿಯಲೈಸ್ ಆಗಿದ್ದು ಏನಂದರೆ, ಯೂಶ್ವಲಿ ನಾವಿಲ್ಲಿಗೆ ಬರೋಕ್ಕೆ ಮುಂಚೆ ನಮ್ಮೊಳಗಡೆ ತುಂಬ ಮೈಂಡ್ ವಾಯ್ಸ್, ತುಂಬ ಕ್ಯಾಲ್ಕುಲೇಷನ್ಸ್, ಇದು ಅದು, ನಮ್ಮ ಬಿಸ್ನೆಸ್ಸು, ನಮ್ಮ ಫ್ಯೂಚರು, ನಾಳೆ, ಈ ಥರ ಬ್ಯುಸಿಯಾಗಿ ಆ ಮೈಂಡ್ ಲೈಫಲ್ಲೇ ಇರ್ತೀವಿ. ಆ ಮೈಂಡ್ ಲೈಫಿಂದ ಸೋಲ್ ಲೈಫಿಗೆ ಬರಬೇಕು ಅನ್ನೋದೇ ಎಲ್ಲರ ಒಂದು ಸ್ಟ್ರಗಲ್ ಆಗಿರ್ತದೆ. ಆದರೆ ಯಾರಿಗೂ ಗೊತ್ತಿರಲ್ಲ ಅದು. ಮೈಂಡಿಂದ ಎಲ್ಲ ನಾವು ತುಂಬ ಎಲ್ಲ ಬ್ರಿಲಿಯಂಟು, ಕೋಟಿ ಕೋಟಿ ಮಾಡಿದ್ದೀವಿ, ಈ ಥರನೇ ಎಲ್ಲ. ಈವನ್ ನಾನು ಹಂಗೆ ಅಂದ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಬಟ್ ಅದು ಮೈಂಡ್ ಲೈಫಿಂದ ಸೋಲ್ ಲೈಫಿಗೆ ಬರೋದೇ ಲೈಫು ಅನ್ನೋದು ಗುರುದೇವ್ರನ್ನ ಮೀಟ್ ಮಾಡಿದಾಗ ನನಗೆ ಅರ್ಥ ಆಯಿತು. ನಮ್ಮ ಹತ್ರ ಎಷ್ಟೇ ಇದ್ದರೂ ನೆಮ್ಮದಿ ಅನ್ನೋದಿಲ್ಲ ಅಂದರೆ ಎಷ್ಟಿದ್ದು ಏನೂ ಪ್ರಯೋಜನ ಇಲ್ಲ. ಅದು ಕ್ಲಿಯರ್ ಆಗಿಬಿಡುತ್ತೆ ಯಾರನ್ನ ಇಲ್ಲಿಗೆ ಬರೋರು. ಸೊ ಇಲ್ಲಿಗೆ ಒಂದು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಇಟ್ಕೊಂಡು ಬರೋರಿಗೆ ತುಂಬ ನಿರಾಸೆ ಆಗುತ್ತೆ. ಯಾಕಂದರೆ ಅದು ಸರಿ ಬರೋಲ್ಲ. ಅಲ್ಲಿಂದ ಒಂದು ಗುರು ಒಂದು ತತ್ವ ಅನ್ನೋದನ್ನು ತಿಳ್ಕೊಂಡು ಇಲ್ಲಿಗೆ ಬಂದರೆ ನಿಮ್ಗೇನ ಅರ್ಥ ಆಗ್ಬೋದು. ಇಲ್ಲಾಂದರೆ ಬರ್ತೀರಾ ಮಾಮೂಲಿ ಒಂದು ದೇವಸ್ಥಾನ, ಎಲ್ಲ ದೇವಸ್ಥಾನ ಥರನೇ ಅಂದ್ಬಿಟ್ಟು ಇಲ್ಲೊಂದು ಪೂಜೆ ಮಾಡಿ ಗುರುಗಳ ಆಶೀರ್ವಾದ ತೊಗೊಂಡು ಹೋಗೋಂಥದ್ದಾಗ್ತದೆ. ಬಟ್ ರಿಯಲಿ ಒಂದು ಏನು ಹೂ ಆ್ಯಮ್ ಐ ಅಂತಾರಲ್ಲ, ಅದ್ರ ಬಗ್ಗೆ ಸರ್ಚ್ ಇದ್ದರೆ ನಿಜವಾಗ್ಲೂ ಆ ಒಂದು ಆಶೀರ್ವಾದ ನಮಗೆ ಅರ್ಥ ಆಗ್ತದೆ. ಆ ಸೂಕ್ಷ್ಮ ನಮ್ಮನ್ನು ಟಚ್ ಮಾಡುತ್ತೆ. ಆ ಟಚ್ ಮಾಡಿದಾಗ ಎಲ್ಲರ ಲೈಫು ಚೇಂಜ್ ಆಗುತ್ತೆ 100%. ಅದಕ್ಕೆ ನಾನು ಒಬ್ಬ ಸಾಕ್ಷಿ, ಇಲ್ಲಿ ಎಲ್ಲರೂ ಮಾತಾಡಿದವರು ಅದಕ್ಕೆ ಸಾಕ್ಷಿ. ಸೊ ಅದು ಟಚ್ ಆದಮೇಲೆ ಏನಾಗುತ್ತೆ ಅನ್ನೋದು ಅದು ಆಮೇಲೆ ಮುಂದಕ್ಕೆ ನೋಡಬೇಕಾಗತ್ತೆ ಎಲ್ಲರೂ. ಬಟ್ ಒಂದಂತೂ ನಿಜ, ಒಂದು ಮನಸ್ಸಿನಲ್ಲಿರೋ ಕಲ್ಮಶಗಳು ಹೊಟ್ಟೋಗುತ್ತೆ ಫಸ್ಟು. ಆಯಿತಾ? ನಿಮಗೊಂದು ಹೊಸ ಜನ್ಮ ಸಿಗ್ದಂಗೆ ಮನಸ್ಸಲ್ಲಿರೋ ಕಲ್ಮಶ ಹೋದರೆ ಅದು ಎಷ್ಟು ಜನ್ಮದ್ದೋ ಅದು ಹೋಗುತ್ತೆ. ಅದು ಹೋಗೋದೇ ಒಂದು ದೊಡ್ಡ ರಿಲೀಫು. ಅದು ರಿಲೀಫ್ ಆದಾಗ ನಿಮ್ಮ ಒಂದು ಸ್ಥಿತಿ ಏನಾಗುತ್ತೆ ಅಂತ ನೀವು ಅನುಭವ ಪಟ್ಟರೆ ಮಾತ್ರ ಗೊತ್ತಾಗುತ್ತೆ. ನಾನು ಹೇಳಿ ನೀವು ಕೇಳಿ ನಿಮಗೇನು ಅರ್ಥ ಆಗೋಲ್ಲ. ಅದು ನಿಮಗೆ ಅನುಭವ ಆದಾಗ ನಿಮಗೆ ಅದು ಕ್ಲಾರಿಟಿ ಬರುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಯಾಕಂದರೆ ಪರ್ಸ್ನಲಿ ನಾನು ಅದರ ಅನುಭವ ಪಟ್ಟಿದ್ದು. ಸೊ ಅದಕ್ಕೆ ಗುರುದೇವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅನುಭವವೇ ದೇವರು ಅಂತ.
ಸೊ ಅದು ಸ್ಟಾರ್ಟಿಂಗ್ನಲ್ಲಿ ಏನೋ ಅದು ಒಂದು ಫಿಲಾಸಫಿ ಥರನೇ ನಾವು ತೊಗೊಳ್ತೇವೆ, ಅನುಭವ ದೇವ್ರು. ಆದರೆ ಆ ಅನುಭವನೇ ದೇವರು, ಅದು ಬಿಟ್ಟರೆ ಇನ್ನು ಮಿಕ್ಕಿದ ಏನೂ ಗೊತ್ತಿಲ್ಲ ಯಾರಿಗೂ. ನಿಮ್ಮ ಅನುಭವಗಳು ಬಿಟ್ಟರೆ ನಿಮಗೆ ಬೇರೆ ಏನೂ ಗೊತ್ತಿಲ್ಲ. ಅದನ್ನೆಲ್ಲ ಮೀರಿ ಕೂತಿರೋದು ಗುರು. ಅವ್ರಿಗೆ ಆ ಅನುಭವಗಳೆಲ್ಲ ನೋಡಿ ನಮ್ಮನ್ನು ಗೈಡ್ ಮಾಡೋಷ್ಟು ಅವರು ಆ ಸ್ಥಿತಿಲಿ ಕೂತ್ಕೊಂಡು ನಮ್ಮನ್ನೊಂದು ಸಣ್ಣ ಒಂದು ಮಾತಿನಲ್ಲಿ, ಒಂದು ಸಣ್ಣ ಒಂದು ಕಾಫಿ ಕೊಡೋದ್ರಲ್ಲಿ ನಮ್ಮನ್ನು ಬದಲಿಸ್ಬಿಡ್ತಾರೆ. ಇದು ನಿಮಗೆ ನಂಬೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದೇ ನಿಜ. ಇಲ್ಲಿ ಅದೇ ನಿಜ ಸ್ಥಿತಿ, ಅದೇ ಸತ್ಯಸ್ಥಿತಿನಲ್ಲೇ ಇಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿರೋ ಗುರು ಬಾಂಧವರು ಅಷ್ಟೇ ಸತ್ಯಸ್ಥಿತಿಲಿ ಇರೋದಕ್ಕೆ ಇನ್ನೂ ಇಲ್ಲಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸತ್ಯ ಇಲ್ಲಾಂದರೆ ಇಲ್ಲಿ ನಿಲ್ಲಕ್ಕಾಗಲ್ಲ. ಇದು ಪ್ರೂವನ್ ಫ್ಯಾಕ್ಟ್ ಇಲ್ಲಿ. ಸೊ ಒಂಥರ ಇಂಥ ಒಂದು ಗುರುಗಳು ಇಲ್ಲಿದ್ದಾರಾ ಅನ್ನೋದೇ ಒಂದು ದೊಡ್ಡ ಸರ್ಪ್ರೈಸ್ ಅನ್ನೋದು ನನ್ನ ಒಂದಿದು. ಸೊ ನಾನು ಕಂಡುಕೊಂಡಂಥ ಸತ್ಯ ಅದು. ಇಂಥ ಒಬ್ಬರು ಮಹಾನ್ ಗುರುಗಳು ನಮ್ಮ ಸಂಪರ್ಕದಲ್ಲಿ ಇದ್ದಾರಲ್ಲ ಅನ್ನೋದೇ ನಮ್ಮ ಸೌಭಾಗ್ಯ. ಅವ್ರನ್ನ ಖುಷಿಯಿಂದ ಅವರು ಹೆಂಗೆ ಖುಷಿಯಿಂದ ನಮಗಿರೋಕ್ಕೆ ಹೇಳ್ತಾರೋ ಅವರು ಖುಷಿಯಿಂದ ಇರಬೇಕು ಅನ್ನೋದು ನಮಗೆಲ್ಲರಿಗೂ ಒಂದು, ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ. ಸೊ ಹಂಗಾಗಿ ಅವರು ಹೇಳ್ಕೊಟ್ಟ ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಫಿಲಾಸಫಿನಲ್ಲೇ ಬದುಕೊಂಡು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಕೊಂಡು ನಾವು ಇಲ್ಲಿ ಗುರುದರ್ಶನ ಗುರು ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲರಿಗೂ ನಾನು ಒಂದೇ ಹೇಳೋದು, ಮೈಂಡ್ ಲೈಫ್ ಬಿಟ್ಟು ಸೋಲ್ ಲೈಫಿಗೆ ಬನ್ನಿ. ಅದೇ ರಿಯಲ್ ಜರ್ನಿ. ಮೈಂಡ್ ಲೈಫಲ್ಲಿದ್ದರೆ ನೀವು ಲಾಕ್ ಆಗ್ತೀರಾ, ತಿರ್ಗಾ ರಿಪೀಟಾಗಿ ಅದೇ ಜನ್ಮ ಅದೇ ಲೈಫು. ಒಂದು ಹೇಳ್ತಾರಲ್ಲ, ಕಾಮ ಕಾಂಚನದಿಂದೆ ಹೋಗೋದು ಬಿಟ್ಬಿಟ್ಟು ನಿಜವಾದ ಲೈಫು ಏನನ್ನೋದು ತಿಳ್ಕೊಳ್ಳಿ. ಅದಕ್ಕೆ ನಮ್ಮ ಒಂದು ಗುರುದರ್ಶನ ಮಾಡೋದು ಅನಿವಾರ್ಯ ಅಂತ ನನ್ನ ಒಂದು ಅನಿಸಿಕೆ. ನಮ್ಮ ಗುರುದರ್ಶನ ಮಾಡಿ ಆ ಸೌಭಾಗ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.